दुनियावी तालीम को बेहतर अंदाज में हासिल करे रजा पब्लिक स्कूल से पता बागवान गंदी राय तालीम दीगर जौहर ग्लोरियस स्कूल बेहतरीन तालीम का मरकज अपोजिट बिलाल मस्जिद मालूर बीदर। ಏನು ಭ್ರಷ್ಟಾಚಾರ ಮಾಡಿದಾರೆ ಅಂತ ಹೇಳಿದ್ರಲ್ಲ, ಹೌದು ಸರ್. ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ದಾಖಲೆಗಳೇನು ಅಂತ ಸರ್ ಈಗ ದಾಖಲೆ ಈಗಾಗಲೇ ಪುಷ್ಪಕರಾಜ್ ತಂದೆ ಸಂತೋಷ್ ಅನ್ನೋರ ಹೆಸರ ಮೇಲೆ 2 ಲಕ್ಷ ರೂಪಾಯಿ ಬೋಗಸ್ ಬಿಲ್ ಮಾಡಿರ್ತಕ್ಕಂಥ ನಾನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ಸರ್. ಇಲ್ಲಿ ಉದಾಹರಣೆ ಇದೆ. ನೀವು ಕೂಡ ಪತ್ರಿಕೆದವರು ಕೂಡ ನೀವು ಯುವಜನ ಮತ್ತು ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಇಲ್ಲಿ ಏನು ಸ್ಟೇಡಿಯಂ ಇದೆ, ಒಳ ಕ್ರೀಡಾಂಗಣ, ಹೊರ ಕ್ರೀಡಾಂಗಣ, ಈಜುಕೊಳ, ಅವೆಲ್ಲದರದವ್ರು ಏನಪ್ಪ ಅಂದ್ರೆ ತಿಂಗಳ ಬಿಲ್ ಮಾಡ್ಕೋತಾ ಇದಾರೆ. ಅಲ್ಲಿ ಹೋಗಿ ನೀವು ನೋಡ್ರಿ ಏನ್ ಡೆವಲಪ್ಮೆಂಟ್ ಮಾಡ್ಯಾರ, ಯಾವ ಹಂತದಾಗ ಅದ, ಅದರ ಸ್ಥಿತಿಗತಿ ಏನದ. ಅಲ್ಲಿ ಏನೋ ಡೆವಲಪ್ಮೆಂಟ್ ಆಗ್ಲಾರ್ದೇ ಬಿಲ್ಡಿಂಗ್ ಆಗ್ತಾ ಇದಾವ ಸರ್. ನಾನು ನಿಮ್ಗೆ ಏನು ಕೇಳ್ತೀನಿ, 20 ಲಕ್ಷ ರೂಪಾಯಿ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರಲ್ಲ, 20 ಲಕ್ಷ ದಾಖಲೆ ಅಂತ ಕೇಳ್ತೀನಿ. ದಾಖಲೆ ಅವ ಸರ್. ಈಗ ನಾನು ಒಂದು ನಿಮ್ಗೆ ದಾಖಲೆ ಕೊಟ್ಟಿದ್ದೇನೆ ಸರ್. ಇದು ಒಂದು ಉದಾಹರಣೆ ಉದಾಹರಣೆ ಬೇಡ, ಯಾಕಂದ್ರೆ ನೀವು ಪತ್ರಿಕೆ ಹೇಳಿಕೆ ಕೊಡ್ಲತ್ತೀರಿ ಅಂದ್ರೆ ಅಮೌಂಟ್ನ ಹೇಳತ್ತೀರಿ. ಹೌದು ಸರ್. 20 ಲಕ್ಷ ಅಂದಾಜು ಅಮೌಂಟ್ ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವದು ತನಿಖೆ ಮಾಡ್ರಿ. ತನಿಖೆ ಮಾಡಿಸಿ ಹೊರ ಬರ್ತದೆ ತಾನಾಗಿ. ತನಿಖಾ ತಂಡ. ತನಿಖಾ ತಂಡ ಇರ್ತದೆ. ಇಲ್ಲಿ 20 ಲಕ್ಷ, ಆಮೇಲೆ ಚುನಾವಣೆಯಲ್ಲಿ 10 ಲಕ್ಷ ರೂಪಾಯಿ ಅಂತ ಹೇಳಿದ್ರಿ. ಹೌದು ಸರ್. ಇದು ನೀವು ದಾಖಲೆ ಸಮೇತ ಹೇಳತ್ತೀರೋ ಏನು ನೀವು ಮೌಖಿಕವಾಗಿ ಹೇಳತ್ತೀರಿ? ದಾಖಲೆ 2 ಲಕ್ಷ. 2 ಲಕ್ಷ ದಾಖಲೆ ಇದೆ ಸರ್. ನೀವು ಆರೋಪ ಮಾಡಿದ್ದು 30 ಲಕ್ಷ. ಹೌದು ಸರ್. 21 ಒಂದು 10. 30 ಲಕ್ಷ ನಿಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತೀನಿ. ದಾಖಲಾತಿ ಏನು ಇಲ್ಲ ಸರ್. ದಾಖಲಾತಿ ಅದ ಆಲ್ರೆಡಿ ಅವ್ರಿಗೆ ಹೇಳಿದವ್ರಿ. ಅವ್ರಿಗೆ ದಾಖಲಾತಿ ನಾವು ಕೇಳಿದ್ರು ಕೂಡ ದಾಖಲಾತಿ ಅವ್ರು ಕೊಡ್ತಾ ಇಲ್ಲ ಇಲಾಖೆಯಿಂದ. ಸರ್ RT ಹಾಕಿ ಸಬ್ಮಿಟ್ ಮಾಡಿದ್ರು, ಬಟ್ ಕೊಡ್ತಾ ಇಲ್ಲ ಸರ್. 2 ಸಲ ಪೂರ 3 ತಿಂಗಳಾಯ್ತು ಇನ್ನೂ ಸಬ್ಮಿಟ್ ಮಾಡಿಲ್ಲ ಸರ್. ಇಲ್ಲ, ನೀವು ಒಂದ್ ವೇಳೆ ಇಲ್ಲಿ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನೀವು ರಾಜ್ಯ ಮಟ್ಟದ ಸ್ಟೇಟ್ ಕಮಿಷನ್ ಕಳಿಸ್ಬೇಕಾಗಿತ್ತಲ್ಲ. ಕಳಿಸಿದಲ್ಲ ಸರ್. ಕಳಿಸ ಸರ್. ಅದಕ್ಕೆ ಕಳಿಸ ಸರ್. ಕಳಿಸಿದಲ್ಲ ಸರ್. ನಾವು ರಿಪ್ಲೈ ಬರ್ಲಿಲ್ಲ. ಇವಾಗ ನೀವೇನ್ ಕೇಳಿದ್ರಲ್ಲ ಸರ್, ಅದು 10 ಲಕ್ಷ ಚುನಾವಣಾ ನೋಡಲಾಧಿಕಾರಿ ಅಲ್ಲಿ ಭ್ರಷ್ಟಾಚಾರ ಹೆಂಗಾಗಿದೆ ಅಂತ ಕೇಳ್ತಾ ಇದ್ದಿರಲ್ಲ, ಅವರು ಕೆಳಗೆ ಕೆಲಸ ಮಾಡತಕ್ಕಂಥ ಕಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಮೇರೆಗೆ ಯಾರ ಗಮನಕ್ಕೆ ತರಲಾರ್ದು